ಅತಿಯಾಗಿ ಯೋಚಿಸುವುದು ವ್ಯಕ್ತಿಯ ಜೀವನವನ್ನು ವೇಗವಾಗಿ ನಾಶಪಡಿಸುತ್ತದೆ ಎಂದು ಹೇಳಲಾಗುತ್ತದೆ. ಒಂದು ನಕಾರಾತ್ಮಕ ಆಲೋಚನೆಯು ಭಯವಾಗಿ ಬೆಳೆಯಬಹುದು ಮತ್ತು ಆ ಭಯವು ನಾವು ಜೀವನದ ದೊಡ್ಡ ತಪ್ಪುಗಳನ್ನು ಮಾಡಲು ಕಾರಣವಾಗಬಹುದು. ಅತಿಯಾಗಿ ಯೋಚಿಸುವುದು ಎಷ್ಟು ಅಪಾಯಕಾರಿ ಮತ್ತು ನಮ್ಮ ಸ್ವಂತ ಮನಸ್ಸೇ ನಮ್ಮ ವಿರುದ್ಧ ಹೇಗೆ ತಿರುಗಬಹುದು ಎಂಬುದನ್ನು ಈ ಕಥೆ ತೋರಿಸುತ್ತದೆ. ಒಂದು ರಾತ್ರಿ ಒಬ್ಬ ಮಹಾನ್ ರಾಜನು ವಿಚಿತ್ರ ಮತ್ತು ಭಯಾನಕ ಕನಸನ್ನು ಕಂಡನು. ಅವನ ಕನಸಿನಲ್ಲಿ ಅವನ ಮುಂದೆ ಒಂದು ಕಪ್ಪು ನೆರಳು ನಿಂತಿರುವುದನ್ನು ಅವನು ನೋಡಿದನು. ಅದರ ಉಪಸ್ಥಿತಿಯು ಅವನ ಹೃದಯವನ್ನು ಭಯದಿಂದ ಬಡಿಯುವಂತೆ ಮಾಡಿತು. ನಡುಗುತ್ತಾ ಅವನು ಕೇಳಿದನು, ನೀನು ಯಾರು ಮತ್ತು ನೀನು ನನ್ನ ಬಳಿಗೆ ಏಕೆ ಬಂದೆ ಎಂದು. ನೆರಳು ಶಾಂತ ಧ್ವನಿಯಲ್ಲಿ ಉತ್ತರಿಸಿತು, ನಾನು ಮೃತ್ಯು. ನಾಳೆ ಸೂರ್ಯಾಸ್ತದ ಮೊದಲು ನಿನ್ನ ಸಮಯ ಮುಗಿಯುತ್ತದೆ. ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ. ಆದ್ದರಿಂದ ನೀನು ಸಿದ್ಧನಾಗಿರು. ರಾಜನು ಬೆವರಿನಿಂದ ಎಚ್ಚರಗೊಂಡನು. ಅವನ ದೇಹವು ನಡುಗುತ್ತಿತ್ತು ಮತ್ತು ಅವನ ಮನಸ್ಸು ಭಯದಿಂದ ತುಂಬಿತ್ತು. ಈಗಷ್ಟೇ ತನ್ನ ಕನಸಿನಲ್ಲಿ ನೋಡಿದ್ದನ್ನು ಅವನಿಂದ ನಂಬಲು ಸಾಧ್ಯವಾಗಲಿಲ್ಲ. ಒಂದು ಕ್ಷಣವೂ ವ್ಯರ್ಥ ಮಾಡದೆ ಅವನು ತನ್ನ ಮಂತ್ರಿಗಳನ್ನು ಕರೆದನು. ಕೆಲವೇ ನಿಮಿಷಗಳಲ್ಲಿ ರಾಜಮನೆತನದ ಎಲ್ಲ ಮಂತ್ರಿಗಳು, ವಿದ್ವಾಂಸರು, ಜ್ಯೋತಿಷಿಗಳು ಎಲ್ಲರೂ ರಾಜಮನೆತನದ ಸಭಾಂಗಣದಲ್ಲಿ ಒಟ್ಟುಗೂಡಿದರು. ರಾಜನು ಇನ್ನೂ ನಡುಗುತ್ತಾ, ನಾನು ನನ್ನ ಕನಸಿನಲ್ಲಿ ಸಾವನ್ನು ಕಂಡೆ. ಅವನು ನಾಳೆ ಸೂರ್ಯಾಸ್ತದ ಮೊದಲು ನನ್ನನ್ನು ಕರೆದೊಯ್ಯಲು ಬರುತ್ತಾನೆ ಎಂದು ಹೇಳಿದನು. ಇದರ ಅರ್ಥವೇನೆಂದು ನನಗೆ ಹೇಳಿ ಎಂದು ಹೇಳಿದನು. ಜ್ಞಾನಿಗಳು ತಮ್ಮ ಪ್ರಾಚೀನ ಪುಸ್ತಕಗಳನ್ನು ತೆರೆದು ಪರಸ್ಪರ ವಾದಿಸಲು ಪ್ರಾರಂಭಿಸಿದರು. ಈ ಕನಸು ಒಂದು ಎಚ್ಚರಿಕೆ ಎಂದು ಒಬ್ಬರು ಹೇಳಿದರು. ಮತ್ತೊಬ್ಬರು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿ, ಸಾವು ಕನಸಿನಲ್ಲಿ ಎಂದಿಗೂ ಕಾಣಿಸಿಕೊಳ್ಳುವುದಿಲ್ಲ ಎಂದು ಹೇಳಿದರು. ಮೂರನೆಯವರು, ಇದು ಕೇವಲ ದುಸ್ವಪ್ನ, ಭಯಪಡಬೇಡಿ ಎಂದು ಹೇಳಿದರು. ಹೀಗೆ ಪ್ರತಿಯೊಬ್ಬರೂ ತಮ್ಮದೇ ಆದ ತರ್ಕವನ್ನು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿದ್ದರು. ಸಮಯ ಕಳೆದಂತೆ ರಾಜನ ಆತಂಕ ಹೆಚ್ಚುತ್ತಲೇ ಹೋಯಿತು. ಆಗ ರಾಜನ ಜೊತೆ ಹಲವು ವರ್ಷಗಳ ಕಾಲ ಇದ್ದ ವೃದ್ಧ ಸೇವಕನೊಬ್ಬ ಮುಂದೆ ಬಂದು ಮೃದುವಾಗಿ ಪಿಸುಗುಟ್ಟಿದನು. ಮಹಾರಾಜರೇ, ಈ ಜನರ ಮಾತುಗಳನ್ನು ಕೇಳುತ್ತಾ ಸಮಯ ವ್ಯರ್ಥ ಮಾಡಬೇಡಿ. ಅವರು ಸೂರ್ಯಾಸ್ತದವರೆಗೂ ವಾದಿಸುತ್ತಲೇ ಇರುತ್ತಾರೆ ಮತ್ತು ನಿಮಗೆ ಸಮಯ ಉಳಿದಿರುವುದಿಲ್ಲ. ಸಾವು ನಿಮಗೆ ಎಚ್ಚರಿಕೆ ನೀಡಿದ್ದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ. ಅರಮನೆಯನ್ನು ಬಿಟ್ಟು ನಿಮ್ಮ ವೇಗದ ಕುದುರೆಯ ಮೇಲೆ ಸವಾರಿ ಮಾಡಿ ಮತ್ತು ಸೂರ್ಯಾಸ್ತದ ಮೊದಲು ದೂರ ಹೋಗಿ. ಬಹುಶಃ ಆಗ ನೀವು ನಿಮ್ಮ ಜೀವವನ್ನು ಉಳಿಸಬಹುದು ಎಂದು ಹೇಳಿದನು. ರಾಜನು ಒಂದು ಕ್ಷಣ ಯೋಚಿಸಿದನು. ಭಯದಿಂದ ತುಂಬಿದ ಅವನ ಮನಸ್ಸು ಆ ಸೇವಕನ ಸಲಹೆಯನ್ನು ತಾರ್ಕಿಕವೆಂದು ಕಂಡುಕೊಂಡಿತು. ಅವನು ಯೋಚಿಸಿದನು, ನಾನು ದೂರ ಹೋದರೆ ಬಹುಶಃ ನಾನು ಸಾವಿನಿಂದ ತಪ್ಪಿಸಿಕೊಳ್ಳಬಹುದು ಎಂದು. ಹಿಂಜರಿಕೆಯಿಲ್ಲದೆ ಅವನು ತನ್ನ ಅತ್ಯುತ್ತಮ ಕುದುರೆಯನ್ನು ಸಿದ್ಧಪಡಿಸಲು ಆದೇಶಿಸಿದನು. ಕೆಲವೇ ನಿಮಿಷಗಳಲ್ಲಿ ರಾಜನು ಅರಮನೆಯ ದ್ವಾರಗಳಿಂದ ಹೊರಬಂದು ಕಾಡುಗಳು, ಹೊಲಗಳು ಮತ್ತು ಪರ್ವತಗಳನ್ನು ದಾಟುತ್ತಾ ಓಡಿದನು. ಅವನು ತನ್ನ ಎಲ್ಲಾ ಶಕ್ತಿಯಿಂದ ಸವಾರಿ ಮಾಡಿದನು. ವಿಶ್ರಾಂತಿ ಪಡೆಯಲು ಸಹ ನಿಲ್ಲಲಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ಅವನು ನದಿಗಳು ಮತ್ತು ಮರುಭೂಮಿಗಳನ್ನು ದಾಟಿದ್ದನು. ಅವನ ಕುದುರೆ ದಣಿದಿತ್ತು. ಸೂರ್ಯ ಮುಳುಗಲು ಪ್ರಾರಂಭಿಸುವ ಹೊತ್ತಿಗೆ ಅವನು ಹಿಂದೆಂದೂ ನೋಡಿರದ ಒಂದು ಸ್ಥಳವನ್ನು ತಲುಪಿದ್ದನು. ಅದು ಹಸಿರು ಬೆಟ್ಟಗಳು ಮತ್ತು ಶಾಂತ ನದಿಗಳಿಂದ ಆವೃತವಾದ ಸುಂದರವಾದ ಕಣಿವೆಯಾಗಿತ್ತು. ಸಂಜೆಯ ಬೆಳಕು ಭೂಮಿಯ ಮೇಲೆ ಮೃದುವಾಗಿ ಹರಡಿತು. ರಾಜನು ದಣಿದಿದ್ದನು. ಅವನು ಬೆಟ್ಟದ ಮೇಲಿದ್ದ ದೊಡ್ಡ ಮರದ ಕೆಳಗೆ ನಿಂತನು. ಅವನು ತನ್ನ ಕುದುರೆಯನ್ನು ನಿಧಾನವಾಗಿ ತಟ್ಟಿ ಹೇಳಿದನು, ನನ್ನ ಸ್ನೇಹಿತ, ನಾವು ಅರಮನೆಯಿಂದ 100 ಮೈಲುಗಳಷ್ಟು ದೂರ ಬಂದಿದ್ದೇವೆ. ಸಾವು ನಮ್ಮನ್ನು ಇಲ್ಲಿ ಎಂದಿಗೂ ಹುಡುಕುವುದಿಲ್ಲ. ಹೀಗೆ ಹೇಳುತ್ತಾ ಅವನು ಮರದ ಕೆಳಗೆ ಕುಳಿತು ವಿಶ್ರಾಂತಿ ಪಡೆಯಲು ಕಣ್ಣು ಮುಚ್ಚಿದನು. ಆದರೆ ಇದ್ದಕ್ಕಿದ್ದಂತೆ ಅವನಿಗೆ ಗಾಳಿಯಲ್ಲಿ ವಿಚಿತ್ರವಾದ ಅನುಭವವಾಯಿತು. ಅವನ ಹಿಂದೆ ಯಾರೋ ನಿಂತಿರುವಂತೆ ಅವನಿಗೆ ಭಾಸವಾಯಿತು. ನಿಧಾನವಾಗಿ ಅವನು ತಿರುಗಿದನು ಮತ್ತು ಅವನ ಹೃದಯ ಬಡಿತ ಬಹುತೇಕ ನಿಂತಿತು. ಅವನ ಹಿಂದೆ ಸಾವು ನಿಂತಿತ್ತು. ಅವನು ತನ್ನ ಕನಸಿನಲ್ಲಿ ಕಂಡ ಅದೇ ನೆರಳು ಅದಾಗಿತ್ತು. ಆಘಾತಕ್ಕೊಳಗಾದ ರಾಜನು ತೊದಲುತ್ತಾ, ನೀನು ಇಲ್ಲಿ ಹೇಗೆ ಬಂದೆ? ನಾನು ಅರಮನೆಯಿಂದ ಅಷ್ಟು ದೂರ ಬಂದಿದ್ದೇನೆ. ನೀನು ನನ್ನನ್ನು ಹೇಗೆ ಕಂಡುಕೊಂಡೆ ಎಂದು ಕೇಳಿದನು. ಸಾವು ಮೃದುವಾಗಿ ಮುಗುಳ್ನಕ್ಕೂ ಉತ್ತರಿಸಿತು, ನನ್ನ ಪ್ರೀತಿಯ ರಾಜನೇ, ನಾನು ನಿನ್ನನ್ನು ಹಿಂಬಾಲಿಸುತ್ತಿರಲಿಲ್ಲ. ನಾನು ಇಲ್ಲಿ ಇಷ್ಟು ದಿನ ನಿನಗಾಗಿ ಕಾಯುತ್ತಿದ್ದೆ. ನೀನು ಇಂದು ಈ ಮರದ ಕೆಳಗೆ ಸಾಯಬೇಕೆಂದು ವಿಧಿಲಿಖಿತವಿತ್ತು. ನಿನ್ನೆ ರಾತ್ರಿ ನಿನ್ನ ಅರಮನೆಯಲ್ಲಿ ನಿನ್ನನ್ನು ನೋಡಿದಾಗ ನೀನು ಈ ಸ್ಥಳಕ್ಕೆ ಹೇಗೆ ಸಮಯಕ್ಕೆ ಸರಿಯಾಗಿ ತಲುಪುತ್ತೀಯಾ ಎಂದು ನಾನು ಯೋಚಿಸುತ್ತಿದ್ದೆ. ಅದಕ್ಕಾಗಿಯೇ ನಾನು ನಿನ್ನ ಕನಸಿನಲ್ಲಿ ಬಂದೆ.
ರಾಜನು ಕಹಿ ಸತ್ಯವನ್ನು ಅರಿತುಕೊಂಡು ಮೊಣಕಾಲುಗಳ ಮೇಲೆ ಬಿದ್ದನು. ತನ್ನ ಅದೃಷ್ಟದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಅವನು ನೇರವಾಗಿ ಅದರೊಳಗೆ ಸಿಲುಕಿಕೊಂಡನು. ಈ ಕಥೆಯು ಅತಿಯಾದ ಯೋಚನೆ ಮತ್ತು ಭಯವು ನಮ್ಮನ್ನು ಹೇಗೆ ತಪ್ಪು ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ ಎಂಬುದನ್ನು ನೆನಪಿಸುತ್ತದೆ. ಹಲವು ಬಾರಿ ಯಾವುದೋ ಒಂದು ವಿಷಯ ನಮ್ಮನ್ನು ಹೆದರಿಸಿದಾಗ ನಾವು ಕೆಟ್ಟದ್ದನ್ನು ಕಲ್ಪಿಸಿಕೊಳ್ಳಲು ಪ್ರಾರಂಭಿಸುತ್ತೇವೆ. ನಮ್ಮ ಮನಸ್ಸು ಅದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಅದೇ ವೃತ್ತಗಳಲ್ಲಿ ಓಡುತ್ತಲೇ ಇರುತ್ತದೆ. ಆದರೆ ನಾವು ಹೆಚ್ಚು ಓಡುತ್ತಿದ್ದಂತೆ ನಾವು ನಮ್ಮ ಸ್ವಂತ ಆಲೋಚನೆಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೇವೆ. ರಾಜನು ಅದನ್ನೇ ಮಾಡಿದನು. ಅವನು ಶಾಂತವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಯೋಚಿಸುವ ಬದಲು ಭಯವು ಅವನನ್ನು ನಿಯಂತ್ರಿಸಲು ಬಿಟ್ಟನು. ಕೊನೆಯಲ್ಲಿ ಅವನ ಭಯವೇ ಅವನನ್ನು ತನ್ನ ಹಣೆಬರಹದತ್ತ ಕೊಂಡೊಯ್ಯಿತು. ಜೀವನದಲ್ಲಿ ನಾವು ಆಗಾಗ್ಗೆ ಈ ತಪ್ಪನ್ನು ಪುನರಾವರ್ತಿಸುತ್ತೇವೆ. ನಾವು ಎದುರಿಸಲು ಬಯಸದ ಸಮಸ್ಯೆಗಳು, ಜನರು ಅಥವಾ ಸನ್ನಿವೇಶಗಳಿಂದ ನಾವು ಓಡಿ ಹೋಗುತ್ತೇವೆ. ಆದರೆ ಹೇಗೋ ನಾವು ಅಂತಿಮವಾಗಿ ಅವುಗಳನ್ನು ಎದುರಿಸಲು ಕಲಿಯುವವರೆಗೂ ಅವು ನಮ್ಮನ್ನು ಹಿಂಬಾಲಿಸುತ್ತಿರುತ್ತವೆ. ಅತಿಯಾಗಿ ಯೋಚಿಸುವುದರಿಂದ ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣುತ್ತವೆ. ಅದು ನಮ್ಮ ಶಾಂತಿಯನ್ನು ಕದಿಯುತ್ತದೆ ಮತ್ತು ನಮ್ಮ ಮನಸ್ಸನ್ನು ಭಯದಿಂದ ತುಂಬುತ್ತದೆ. ಆದರೆ ನಾವು ಶಾಂತವಾಗಿ ಇದ್ದು ತಾಳ್ಮೆಯಿಂದ ಸವಾಲುಗಳನ್ನು ಎದುರಿಸಿದಾಗ ಪರಿಹಾರಗಳು ತಾವಾಗಿಯೇ ಕಾಣಿಸಿಕೊಳ್ಳುತ್ತವೆ. ಓಡಿ ಹೋಗುವುದು ಎಂದಿಗೂ ಯಾವುದನ್ನೂ ಪರಿಹರಿಸುವುದಿಲ್ಲ. ಅದು ವಿಷಯಗಳನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಆದ್ದರಿಂದ ಭಯ ಅಥವಾ ಅತಿಯಾಗಿ ಯೋಚಿಸುವುದು ನಿಮ್ಮ ಜೀವನವನ್ನು ನಿಯಂತ್ರಿಸಲು ಬಿಡಬೇಡಿ. ನಿಮ್ಮ ಸವಾಲುಗಳನ್ನು ಧೈರ್ಯ ಮತ್ತು ಸ್ಪಷ್ಟತೆಯಿಂದ ಎದುರಿಸಿ. ಹಲವು ಬಾರಿ ನಾವು ಹೆಚ್ಚು ಭಯಪಡುವುದು ನಾವು ಊಹಿಸುವಷ್ಟು ದೊಡ್ಡದಾಗಿರುವುದಿಲ್ಲ, ಆದರೆ ನಮ್ಮ ಆಲೋಚನೆಗಳು ಅದನ್ನು ಹಾಗೆ ತೋರಿಸುತ್ತದೆ. ನೀವು ಅದನ್ನು ಧೈರ್ಯದಿಂದ ಎದುರಿಸಿದ ಕ್ಷಣ ಭಯ ಕಣ್ಮರೆಯಾಗುತ್ತದೆ ಮತ್ತು ಜೀವನವು ಶಾಂತಿ, ಶಕ್ತಿ ಮತ್ತು ಸ್ವಾತಂತ್ರ್ಯದೊಂದಿಗೆ ಮತ್ತೆ ಹರಿಯಲು ಪ್ರಾರಂಭಿಸುತ್ತದೆ. ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ. ಮತ್ತೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಸದಾ ಸಕಾರಾತ್ಮಕವಾಗಿರಿ ಮತ್ತು ಜಾಗರೂಕರಾಗಿರಿ.